ಏನು ಕೆಲಸ ಮಾಡಿದ್ವಿ, ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರು, ಯಾರ್ಯಾರಿದ್ರು, ಇವೆಲ್ಲವೂ ಸಂಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಒಂದನೇದು ಆ ದಾಖಲೆ ಸುಟ್ಟಿದ್ದು, ಎರಡನೇದು ಘಟನೆಗಳು ಆಗ್ತಾ ಇರೋದು, ಇದನ್ನೆಲ್ಲ ಒಂದು ಹಿಡಿದಿದ್ದು. ಅದ್ರ ಜೊತೆಗೆ ಇನ್ನೊಂದು ಯೂಟ್ಯೂಬರ್ ನಮ್ಮ ಅದರಲ್ಲೂ ಏನಪ್ಪ ಅಂತಂದ್ರೆ ಈ ಕೂಡಲ ರ್ಯಾಂಪೇಜ್ ಮತ್ತು ಅವ್ರ ಜೊತೆಗಾರರ ಮೇಲೆ ಆದಂಥ ದಾಳಿಯಿಂದಾಗಿ ಸಹಜವಾಗಿ ಎಲ್ಲರಿಗೂ ಯಾಕಪ್ಪ ಮಾಡಿಸಿದ್ರು ಇವ್ರ ಹತ್ರ ಇಲ್ಲ ಅಂತಂದ್ರೆ ಅನ್ನುವಂಥ ಮಾತು. ಸುಮ್ಮನೆ ಯಾಕೆ ವಿಚಾರ ಮಾಡ್ತಾಯಿದ್ದಾರೆ, ಕೋರ್ಟದ ಸುಳ್ಳಿದ್ರೆ ನೀವು ಪ್ರೂವ್ ಮಾಡಿಸ್ರಲ್ಲ. ಹೌದು, ರದ್ದು ಮಾಡಿದ್ದಾರೆ, ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೈಕೋರ್ಟ್ ರದ್ದು ಮಾಡ್ಯದ. ಜೊತೆಗೆ ಸುಪ್ರೀಂ ಕೋರ್ಟ್ ಸಹಿತ ಅದಕ್ಕೆ ಮನ್ನಣೆ ಕೊಟ್ಟೋದಿಲ್ಲ, ಅನಗತ್ಯ. ಅವ್ರು ಅನಿವಾರ್ಯ ಸಂದರ್ಭದಲ್ಲಿ ನಾವು ಮಾನಹಾನಿ ಹಿನ್ನೆಲೆಯಲ್ಲಿ ನಾವು ಬ್ಯಾನ್ ಮಾಡ್ಬೋದು ವಿನ ವರದಿ ಮಾಡೋದನ್ನು ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸ್ವತಃ ನಮ್ಮ ಮತ್ತೊಂದು ಸುಪ್ರೀಂ ಕೋರ್ಟ್ ಹೋದಂಥ ಡಿ ಹರ್ಷೇಂದ್ರ ಕುಮಾರ್ ಅವರ ಒಂದು ಮನವಿ ಸಹಿತ ಇವತ್ತು ರಿಜೆಕ್ಟ್ ಆಗಿರೋದು. ಅಂದರೆ ಇದರರ್ಥ ಸತ್ಯ ಶೋಧನೆ ಆಗಲಿ, ಹೊರಗೆ ಬರಲಿ, ಸತ್ಯ ಏನು ಗೊತ್ತಾಗಲಿ, ಇದ್ರ ಹಿಂದಿರಂಥ ಅಪರಾಧಿಗಳು ಯಾರು ಅಂತ ಗೊತ್ತಾಗೋದು ಅದು ಸಹಿತ ಅಭಿಪ್ರಾಯಪಟ್ಟದು. ಹೀಗಾಗಿ ಈ ಎಲ್ಲ ನೆಲಗಟ್ಟಲೆ ನೋಡಿದಾಗ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅನ್ಯಾಯದ, ಅತ್ಯಾಚಾರದ, ಕೊಲೆಗಳ ಕೇವಲ ಶೋಧನೆ, ಅವ್ರು ಯಾರು ಅದ್ರ ಇದ್ದಂಥವರು ಅನ್ನೋದು ಹುಡುಕಾಟದ. ಯಾರು ಹಿಂದಿದ್ದಂಥವ್ರು ಅಂದಾಗ ಈ ನಮ್ಮ ಈ ಧರ್ಮಸ್ಥಳದ ದೊರೆಗಳು ಅಥವಾ ಅಲ್ಲಿಯ ಧರ್ಮಾಧಿಕಾರಿಗಳು ತಮ್ಮ ಬೆನ್ನನ್ನು ಯಾಕೆ ಮುಟ್ಟುಗಳು ನೋಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಯಾವುದು ಉದ್ಭವ ಆಗ್ತಾ ಇದೆ ಅಂತ. ಯಾಕಂದರೆ ಅಲ್ಲಿ ಈಗೇನು ಇಲ್ಲ ಲೋಕಲ್ ಜನ ವಿರೋಧ ಮಾಡಿದರು, ಹಾಗೆ ಹೀಗೆ ನಮ್ಮ ಈ ಒಂದು BJPಗರು ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಅದನ್ನು ಏನಪ್ಪ ಅಂದ್ರೆ ವಿರೋಧ ಮಾಡಿದ್ದು ನಿಜ, ಏನು ಸುಳ್ಳೇನಲ್ಲ. ಇಂಥ ಸಂದರ್ಭದಲ್ಲೇ ಅದ್ರ ಹಿಂದಿದ್ದಂಥವ್ರು ಯಾರನ್ನು ಕಂಡುಹಿಡಿಯಬೇಕು ಅನ್ನೋದು ಅನಿವಾರ್ಯ ಆಗುವಂಥ ಪ್ರಸಂಗ ಬಂದು ಇವತ್ತು SITಗೆ ಠಾಣಾಧಿಕಾರನೂ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಏನೋ ನಾವು ಕೇಸ್ ಹಾಕಬೇಕಾಗಿದ್ರು, ಮಾಡಬೇಕಾಗಿದ್ರು, ಎನ್ಕ್ವೈರಿ ಮಾಡಬೇಕಾಗಿದ್ರು. ಇವತ್ತು SIT ಇದ್ದು ಅಲ್ಲಿ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕು, ಅಲ್ಲಿ ತೊಗೊಳ್ಬೇಕು, ಮಾಡಬೇಕು ಅಂತಿತ್ತು. ಈಗ ಅದ್ರ ಠಾಣಾಧಿಕಾರ